ನಮಸ್ಕಾರ. ನಮಗೆಲ್ಲರಿಗೂ ಮೈಸೂರು ಅಂದಿದ ತಕ್ಷಣ ಥಟ್ ಅಂತ ಜ್ಞಾಪಕ ಆಗೋದೇ ಮೈಸೂರು ಅರಮನೆ, ಮೈಸೂರು ಮಹಾರಾಜರು, ದಸರಾ, ಅಂಬಾರಿ ಇಷ್ಟೇ ಜ್ಞಾಪಕ ಬರುತ್ತೆ. ಸೊ ಇತಿಹಾಸದಲ್ಲಿ ನಾವು ಯಾವುದೇ ಪಠ್ಯಪುಸ್ತಕಗಳು ನೋಡಿದ್ರೂ ಅದೇ ಮಾತ್ರ ಸಿಗುತ್ತೆ, ಇತಿಹಾಸದಲ್ಲಿ ಎಲ್ಲ ಕಡೆ ಅದೇ ಸಿಗುತ್ತೆ. ಆದರೆ ಮೈಸೂರು ನಗರ ಅದ್ರ ಹೊರತಾಗಿಯೂ ಎಷ್ಟೊಂದು ರೀತಿಯಾದ ಇತಿಹಾಸಗಳಿದೆ, ಎಷ್ಟೊಂದು ರೀತಿ ಕಥೆಗಳಿದೆ ಅನ್ನೋದನ್ನು ನಿಮಗೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಯಾವ ಪುಸ್ತಕದಲ್ಲೂ ಸಿಗೋದಿಲ್ಲ. ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ ಮೈಸೂರು ಮಹಾರಾಜರು ಮತ್ತು ಜನರ ಸಂಬಂಧ ಹೇಗಿತ್ತು, ಮೈಸೂರಲ್ಲಿ ಇದ್ದ ಅರಮನೆಯಲ್ಲಿದ್ದಂಥ ಆನೆ ಮತ್ತು ಅಲ್ಲಿಯ ಆನೆಗಳಲ್ಲಿ ನೋಡ್ಕೊಳ್ತಾ ಇದ್ದಂಥ ಅಲ್ಲಿ ಮಾವತರು ಇರ್ತಾರಲ್ಲ, ಮಾವತರು ಅವ್ರ ಜೊತೆ ಯಾವ ರೀತಿಯ ಸಂಬಂಧಗಳಿತ್ತು, ಅಥವಾ ಮೈಸೂರು ರಾಜರು ಧರಿಸ್ತಿದ್ದ ಕನ್ನಡಕ ಯಾವ ರೀತಿ ಇತ್ತು, ಅದು ಕನ್ನಡಕ ಹೇಗಿತ್ತು, ಈ ಥರದ್ದೆಲ್ಲ ವಿಷಯಗಳು ಒಂದೊಂದಾಗಿ ನೋಡ್ತಾ ಹೋಯ್ತು ಅಂತ ಹೇಳಿದ್ರೆ ಅದು ತುಂಬ ರೋಚಕವಾದ ಕಥೆ ಇರುತ್ತೆ. ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ ಮೈಸೂರಲ್ಲಿ ಏನು ಲಾಯ ಇರುತ್ತೆ, ಆನೆ ಲಾಯ ಇರುತ್ತೆ. ಸೊ ಅದರಲ್ಲಿ ನೋಡ್ಕೊಳ್ತಾ ಇರೋ ಒಬ್ಬ ಸಾಬು ಅಂತ ಇರ್ತಾನೆ. ಸೊ ಸಾಬು ಅಂತ ಹೇಳಿದ್ರೆ ಅಬ್ದುಲ್ ರಜಾಕ್ ಅಂತ ಅವನ ಹೆಸರು, ಸಾಬು ಅಂತ ಕರಿತಾ ಇರ್ತಾರೆ. ಸೊ ಆ ಸಾಬುಗೂ ಮತ್ತು ಅಲ್ಲಿ ಪಟ್ಟದ ಆನೆ ಇರುತ್ತಲ್ಲ ಅದಕ್ಕೂ ಒಂದು ಅವಿನಾಭಾವ ಸಂಬಂಧ. ಏನಂತ ಹೇಳಿದ್ರೆ ಆ ಪಟ್ಟದ ಆನೆಯ ಸಂಪೂರ್ಣ ಜವಾಬ್ದಾರಿ ಆ ಮಾವತನಾಗಿ ಅವನೇ ನೋಡ್ಕೊಳ್ತಾ ಇರ್ತಾನೆ. ಅದಕ್ಕೆ ಪ್ರತಿ ದಿವಸ ಮಾಲಿಷ್ ಮಾಡೋದೇನು, ಅದಕ್ಕೆ ಆ ಉಂಡೆಗಳನ್ನ ತಿನ್ನಿಸೋದೇನು ಎಲ್ಲ ಮಾಡ್ಕೊಳ್ತಾ ಇರ್ತಾನೆ. ಅದೇನೋ ಒಂದು ದಿವಸ ಏನಾಗುತ್ತೆ ಅಂತ ಹೇಳಿದ್ರೆ ಆ ಆನೆಗೆ ಅದೇನು ಮದ ಬಂದಿರುತ್ತೋ ಏನೋ ಆ ಸಾಬುನ ಎತ್ತಿ ಒಗೆದು ಬಿಡುತ್ತೆ. ಸೊ ಎತ್ತಿ ಒಗೆದಾಗ ಏನಂದರೆ ಸಾಬುಗೆ ತುಂಬ ಏಟಾಗುತ್ತೆ. ಸೊ ಏಟಾದಮೇಲೆ ಸಾಬುನ ಕರ್ಕೊಂಡೋಗಿ ಅವನಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ ಸುಮಾರು ಒಂದು 10-15 ದಿವಸ ಅವನು ಬರೋದೇ ಇಲ್ಲ, ಲಾಯಕ್ಕೆ ಬರೋದಕ್ಕಾಗೋದಿಲ್ಲ, ಮನೆಯಲ್ಲಿ ಮಲ್ಕೊಂಡಿರ್ತಾನೆ. ಈ ಕಡೆ ಯಾವಾಗ ಅವನು ಸಾಬು ಬರೋದಿಲ್ವೋ ಆವಾಗ ಈ ಆನೆಯೂ ಸಹ ಒಂಥರ ಅದಕ್ಕೊಂದು ಥರ ಅನಾರೋಗ್ಯ ಥರ ಬಿಡಾಗುತ್ತೆ. ಸೊ ಎಷ್ಟೊತ್ತಾದರೂ ಅದು ಏನಂತಂದರೆ ಏನು ಕೊಟ್ಟರು ತಿಂತಾ ಇರಲ್ಲ, ಬೇರೆ ಯಾವುದೇ ಮಾವತರು ಸಹ ಮಾವತುಗಾರ ಇರ್ತಾರಲ್ಲ, ಮಾವತರಿದ್ದರು ಅವ್ರು ಏನೇ ಕೊಟ್ಟರು ತಿಂತಾ ಇರಲ್ಲ. ಸೊ ಇದನ್ನು ಹೋಗಿ ರಾಜರಿಗೂ ಹೇಳ್ತಾರೆ. ಸೊ ರಾಜರು ಮತ್ತೇನಂತ ಹೇಳಿದ್ರೆ ಅದು ಅವಾಗ ಅದನ್ನು ತನ್ನ ಏನು ಕಟ್ಟಿರ್ತಾರಲ್ಲ ಕಾಲಿಗೆ ಅದನ್ನು ಬೀಳ್ಸ್ಕೊಳ್ಳೋಕ್ಕೆ, ಅದನ್ನು ಕಿತ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಿರುತ್ತೆ. ಸೊ ರಾಜರು ಹೇಳ್ತಾರೆ, ಸರಿ ಒಂದು ಕೆಲಸ ಮಾಡಿ, ಅದಕ್ಕೇನೋ ಆಗಿದೆ ಅದನ್ನು ಬಿಚ್ಬಿಡಿ, ನೋಡಿ ಏನು ಮಾಡುತ್ತೆ ಅಂತ. ಸರಿ ಬಿಚ್ಬಿಟ್ಟಿದ ತಕ್ಷಣ ಏನು ಮಾಡ್ತಾನೆ, ದಡ 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 ಅಂತ ಏನು ಮಾಡುತ್ತೆ ಅಂದರೆ ಅದು ಅರಮನೆಯಿಂದ ಹೊರಗಡೆ ಹೊರಟು ಅಲ್ಲಿಂದ ರೋಡಲ್ಲಿ ಹೋಗ್ತಾ ಬರುತ್ತೆ, ಅರಮನೆ ದಾಟಿ ರೋಡಲ್ಲಿ ಬರುತ್ತೆ. ಎಲ್ಲಿಗೆ ಬರ್ತಾ ಇದೆ ಅಂತ ನೋಡ್ಕೊಳ್ತಾ ಹೋಯ್ತು ಅಂತ ಹೇಳಿದ್ರೆ ಸೀದಾ ಹೋಗಿ ಅವನ ಏನು ಮಾವುತಾ ಇರ್ತಾನಲ್ಲ ಅವನ ಮನೆ ಸಾಬು, ಆ ಸಾಬು ಮನೆಗೆ ಹೋಗುತ್ತೆ. ಆ ಮನೆಗೆ ಹೋಗಿ ಅಲ್ಲಿ ಬಾಗಿಲು ತಟ್ಟುತ್ತೆ. ಸೊ ಬಾಗಿಲು ತಟ್ಟಿದಾಗ ಅಲ್ಲಿ ಸಾಬು ಅಲ್ಲಿ ಮಲ್ಕೊಂಡಿರ್ತಾನೆ, ಹೇಳೋಕ್ಕಾಗ್ತಿರೋ ಮಲ್ಕೊಂಡಿರ್ತಾನೆ. ಆದರೂ ಒಳಗೆ ಹೋಗಿ ಅವನು ತಿಳ್ಕೊಂಡು ಬಂದಾಗ ಅಲ್ಲಿ ಹೋಗಿ ಅವನು ಪಕ್ಕ ಕೂತ್ಕೊಂಡು, ಸಾಬು ಪಕ್ಕ ಕೂತ್ಕೊಂಡು ಗಳ 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 ಅಂತ ಅದು ಕಣ್ಣೀರು ಸುರಿಸುತ್ತೆ. ಕಣ್ಣೀರು ಸುರಿಸೋದಲ್ದಲೇ ಏನು ಮಾಡುತ್ತೆ ಅಂತ ಹೇಳಿದ್ರೆ ಸಾಬುನ ತನ್ನ ಸೊಂಡ್ಲಲ್ಲಿ ಹಾಕಿ ನೇವರಿಸಿ ಚೆನ್ನಾಗಿ ಮಾಡಿ ಒಂದು ಸುಮಾರು ಹೊತ್ತು ಅಲ್ಲಿ ಕೂತ್ಕೊಂಡಿರುತ್ತೆ. ಸೊ ಸುಮಾರು ತನ್ನ ಸಾಬುನೂ ಅಳ್ತಾನೆ ಮತ್ತು ಆನೆನೂ ಅಳುತ್ತೆ. ಸುಮಾರು ಹೊತ್ತಾದಮೇಲೆ ಆನೆ ಪಾಡಿಗೆ ಆನೆ ಬರುತ್ತೆ. ಅದ್ರ ಆದಮೇಲೆ ಸಾಬು ನೋಡ್ಕೊಂಡು ಬಂದಮೇಲೆ ಚೆನ್ನಾಗಿ ಬಂದು ಇಲ್ಲಿ ಊಟ ಮಾಡಿ ಅದನ್ನು ಅಂದರೆ ಈ ರೀತಿಯಾದ ಮೈಸೂರು ಮಹಾರಾಜರು ಅಲ್ದಲೇ, ರಾಜರು ಮತ್ತು ಜನರ ಸಂಬಂಧ ಅಲ್ದಲೇ ಅಲ್ಲಿಯ ಆನೆ ಮತ್ತು ಅಲ್ಲಿನ ಮಾವುತರ ನಡುವೆ ಸಂಬಂಧ ಹೇಗಿತ್ತು ಅನ್ನೋದನ್ನು ಇದು ಯಾವುದೋ ಪುಸ್ತಕಗಳಲ್ಲೂ ಸಿಗೋದಿಲ್ಲ. ಅದೇ ರೀತಿ ಒಂದು ಸತಿ ಏನಾಗುತ್ತೆ ಅಂತ ಹೇಳಿದ್ರೆ ರಾಜರು ಅವರು ನಮಗೆಲ್ಲರಿಗೂ ಗೊತ್ತಿರ್ಬೋದು ಭಕ್ಷ್ಯ ಭೋಜನಗಳಿರುತ್ತೆ ಅಂತ ಹೇಳಿದ್ರೆ. ಸೊ ರಾಜರ ತಟ್ಟೆ ಒಂದು ದೊಡ್ಡದ ಹರಿಣ ಅಂತ ಹೇಳ್ತಾರೆ. ಸೊ ಹರಿಣ ತಟ್ಟೆ ಇರುತ್ತೆ. ಆ ತಟ್ಟೆಯಲ್ಲಿ ಅಂತ ಹೇಳಿದ್ರೆ 21 ಬಗೆ ಭಕ್ಷ್ಯಗಳನ್ನು ಇಟ್ಟಿರ್ತಾರೆ. ಸೊ ರಾಜರು ಅಂತಂದರೆ ಕೈಕಾಲು ಮುಖ ತೊಳ್ಕೊಂಬಂದಲ್ಲಿ ಊಟಕ್ಕೆ ಕೂತ್ಕೊಳ್ತು ಅಂತ ಹೇಳಿದ್ರೆ ಅಲ್ಲೆಲ್ಲ ಬಡಿಸೋರೆಲ್ಲ ಬಡಿಸ್ತಾ ಇರ್ತಾರೆ. ಬಡಿಸ್ಬೇಕಿದ್ರೆ ಒಂದು ಪದ್ಧತಿ ಏನಂತ ಹೇಳಿದ್ರೆ ಬಡಿಸಿದ್ಮೇಲೆ ಯಾವ್ಯಾವ ಊಟನ ಎಲ್ಲಿ ಮಾಡ್ತಾರೆ ಅಂತ ನೋಡ್ತಾರೆ. ಸೊ ಹಿಂದಿನ ದಿವಸ ಪ್ರತಿ ದಿವಸ ಏನಂತ ಹೇಳಿದ್ರೆ ಹಿಂದಿನ ದಿವಸ ಯಾವುದು ಊಟ ಚೆನ್ನಾಗಿ ತಿಂದಿರ್ತಾರೆ ಅದು ಮಹಾರಾಜರಿಗೆ ಇಷ್ಟ ಆಗುತ್ತೆ ಅಂತೇಳಿ ಅದೇ ಊಟನೇ ಮಾಡ್ತಾರೆ. ಯಾವುದು ಇಷ್ಟಪಡೋದಿಲ್ಲ, ಯಾವುದ್ರ ತಿಂದಿಲ್ಲ ಅದು ಮಹಾರಾಜರಿಗೆ ಅದು ಇಷ್ಟ ಇಲ್ಲ ಅಂದ್ಬಿಟ್ಟು ಅದನ್ನು ಮುಂದಿನ ಸತಿ ಮಾಡ್ತಾ ಇರಲ್ಲ. ಸೊ ಇದು ಒಂದು ರೀತಿಯಾದ ಪದ್ಧತಿ ಇರುತ್ತೆ. ಒಂದು ಸತಿ ಏನಾಗುತ್ತೆ ಅಂತಲ್ಲ ರಾಜರಿಗೆ ಯಾಕೋ ತುಂಬ ಬಾಯಿ ಕೆಟ್ಟು ಹೋಗಿರುತ್ತೆ. ಸೊ ಏನು ಸೇರ್ತಾ ಇರೋದಿಲ್ಲ. ಸೊ ಹಾಗೆ ಒಂದು ಸತಿ ಅವರು ಹೊರಗಡೆ ನಗರ ಸಂಚಾರಕ್ಕೆ ಹೋಗಿರ್ತಾರೆ. ಸೊ ನಗರ ಸಂಚಾರಕ್ಕೆ ಹೋಗ್ತಾ ಇರಬೇಕಾದ್ರೆ ಹೀಗೆ ಹೋಗ್ತಾರೆ, ರಾಜಭಟ್ರ ಜೊತೆ ನಡ್ಕೊಂಡು ಹೋಗ್ತಿರ್ತಾರೆ. ಒಂದು ಮನೆ ಹತ್ರ ಬಂದಿದ ತಕ್ಷಣ ಅವರಿಗೆ ಯಾಕೋ ಒಂಥರ ರಾಜರು ಒಂದು ಸತಿ ನಿಂತ್ಕೊಂಡ್ಬಿಡ್ತಾರೆ. 1-2 ನಿಮಿಷ ನಿಂತ್ಕೊಂಡು ಅಲ್ಲಿ ಅಂದರೆ ಘಮ 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 ಒಂದು ವಾಸನೆ ಬರ್ತಾ ಇರುತ್ತೆ ಅಂತ ವಾಸನೆ ತಗೊಳ್ತಾರೆ, ಬಿಡ್ತಾರೆ ಅಂತ ವಾಸನೆ 1-3 ಸತಿ ತೊಗೊಂಡು 1-2 ನಿಮಿಷ ಅಲ್ಲೇ ಇದ್ದು ಅಲ್ಲಿಂದ ಮುಂದೆ ಹೋಗ್ತಾರೆ. ಸೊ ರಾಜರು ಆ ರೀತಿ ನಿಂತ್ಕೊಂಡು ಮುಂದೆ ಹೋಗಿದ ತಕ್ಷಣ ಏನು ಮಾಡ್ತಾರೆ ಅಂದರೆ ರಾಜರು ಭಟ್ರು ಏನಿದೆ ಏತಕ್ಕೆ ಇದು ವಾಸನೆ ಬರ್ತಾ ಇದೆ ಅಂತ ನೋಡಿದಾಗ ಆ ರಾಜರು ನಿಂತಿರ್ತಾರೆ. ಅದರ ಪಕ್ಕದಲ್ಲಿ ಒಂದು ಮನೆ ಇರುತ್ತೆ. ಆ ಮನೇಲಿ ಒಂದು ಪಾಳು ಮನೆ ಇರುತ್ತೆ, ಅಂದರೆ ಒಂದು ಹಳೆಯಾದ ಮನೆ. ಆ ಮನೆಯಲ್ಲಿ ಒಂದು ವಯಸ್ಸಾದ ಒಬ್ಬರು ಆಕೆ ಇರ್ತಾರೆ. ಆಕೆ ಹೆಸರು ಮಹದೇವಮ್ಮ ಅಂತ. ಏನು ವಿಚಾರಿಸ್ತು ಅಂತ ಹೇಳಿದ್ರೆ ಅವರು ಹುರುಳಿಕಟ್ಟು ಸಾರು ಮಾಡಿರ್ತಾರೆ. ಸೊ ಹುರುಳಿಕಟ್ಟು ಸಾರು ನೋಡಿದ ತಕ್ಷಣ ಅವಾಗ ಗೊತ್ತಾಗುತ್ತೆ ಹುರುಳಿಕಟ್ಟು ಸಾರು ಅಂತ ಹೇಳ್ತಾರೆ. ಅಂದರೆ ಮಾರನೇ ದಿವಸ ಏನು ಮಾಡ್ತಾರೆ ಅಂತ ಹೇಳಿದ್ರೆ ನೀನು ಇದಕ್ಕೆ ಬಂದು ರಾಜ ದರ್ಬಾರಿಗೆ ಬಂದು ಹುರುಳಿ ಸಾರು ಮಾಡ್ಕೊಂಬರ್ಬೇಕು ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿದ್ರೆ ಆಕೆಗೆ ಏನಂತ ಹೇಳಿದ್ರೆ ರಾಜರು ನಮ್ಮ ಮನೆಯದು ಹುರುಳಿಕಾಳು ಸಾರು ತಿಂತಾ ಇದ್ದಾರೆ ಅಂತ ಹೇಳಿದ್ರೆ ಅದು ದೇವರಿಗೆ ಅರ್ಪಿಸಿದ ನೈವೇದ್ಯ ಅನ್ನೋ ರೀತಿಯಲ್ಲಿ ಆಕೆ ತುಂಬ ಭಯಭಕ್ತಿಯಿಂದ ಆಕೆ ಹುರುಳಿಕಾಳು ಸಾರನ್ನ ಮಾಡ್ಕೊಂಬಂದು ಅದನ್ನು ರಾಜರಿಗೆ ತಂದು ಅರ್ಪಿಸ್ತಾಳೆ. ರಾಜರಿಗೆ ತಂದು ಅರ್ಪಿಸಿದ ಮೇಲೆ ಅದನ್ನು
ರಾಜರು ಅವತ್ತಿನ ದಿವಸ ಊಟದಲ್ಲಿ ಭೋಜನದ ಸಮಯದಲ್ಲಿ ಅದು ಹಾಕ್ಕೊಂಡು ಅದರ ಮೇಲೆ ಬಿಸಿ ಬಿಸಿ ಅನ್ನ, ಅದ್ರ ಮೇಲೆ ಹುರುಳಿಕಾಳು ಸಾರು, ಅದ್ರ ಮೇಲೆ ಒಂದು ಸ್ವಲ್ಪ ಒಂದು ಹಸಿವಿದ್ದ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ತಿಂದಾಗ ಅವಾಗ ಅನ್ಸುತ್ತೆ ಅಂದರೆ ಅವರ ಬಾಯಲ್ಲಿ ಏನೇನು ಅವರಿಗೆ ತುಂಬ ದಿನದಿಂದ ತಿನ್ನಬೇಕು ಅಂತಿರುತ್ತಲ್ಲ ಅದೆಲ್ಲನೂ ಹೋಗುತ್ತೆ. ಸೊ ಮತ್ತು ಬಾಯಿ ಕೆಟ್ಟೋಗಿರೋದೆಲ್ಲ ಎಲ್ಲ ಸರಿ ಹೋಗುತ್ತೆ. ಅದಾದಮೇಲೆ ಯಾವಾಗ ರಾಜರಿಗೆ ಈ ಥರ ತಿನ್ನಬೇಕು ಅನ್ಸುತ್ತೋ ಅವಾಗ ಹೋಗಿ ಮಹಾದೇವಮ್ಮ ಅವರಿಗೆ ಹೇಳಿರ್ತಾರೆ. ಸೊ ಮಹಾದೇವಮ್ಮ ಏನು ಮಾಡ್ತಾರೆ ಅಂತಂದರೆ ಸಾರು ಮಾಡ್ಕೊಂಬಂದು ಕೊಟ್ಟರೆ ಅದನ್ನು 2 ದಿವಸದವರೆಗೂ ಚೆನ್ನಾಗಿ ಕುದಿಸಿ ಒಂದು ಗಟ್ಟಿಗೆ ಒಂದು ಕೇಕ್ ಥರ ಅಥವಾ ಒಂದು ತುಪ್ಪದ ಥರ ಮಾಡಿ ಇಟ್ಕೊಂಡಿರ್ತಾರೆ. ಅದನ್ನೇನು ಮಾಡಿದ್ರೆ ಪ್ರತಿ ಸತಿ ರಾಜರು ಕೂತ್ಕೊಳ್ಬೇಕಾದ್ರೆ ರಾಜರು ತಟ್ಟೆ ಹಾಕ್ತಾರೆ, ತಟ್ಟೆಗೆ ಬಿಸಿ ಬಿಸಿ ಊಟ, ಅದ್ರ ಮೇಲೆ ಈ ಹುರುಳಿಕಾಳು ಸಾರು ಗಟ್ಟಿ ಸಾರು ಏನು ಮಾಡಿರ್ತಾರೆ ಅದನ್ನು ಹಾಕ್ಕೊಂಡು ಅದ್ರ ಮೇಲೆ ತುಪ್ಪ ಹಾಕ್ಕೊಂಡು ತಿಂತಿರ್ತಾರೆ. ಸೊ ಈ ರೀತಿಯಾದ ಸಂಬಂಧ ಏನಂತ ಹೇಳಿದ್ರೆ ಇಲ್ಲಿ ಯಾವುದೇ ರೀತಿಯ ಅಂತಸ್ತು ಇರೋದಿಲ್ಲ. ಏನಂತ ಹೇಳಿದ್ರೆ ನಾನು ರಾಜ, ಆಕೆ ಅದು ಸಾಮಾನ್ಯ ಪ್ರಜೆ ಅನ್ನೋದಿರಲ್ಲ. ಅದೇ ರೀತಿ ಆ ಸಾಮಾನ್ಯ ಪ್ರಜೆಗೂ ನನ್ನ ಪ್ರಜೆ ನಾನು ಮಾಡ್ತಿರೋದನ್ನ ರಾಜ ತಿಂತಾ ಇದ್ದಾನೆ ಅಂತ ಆಕೆನೂ ಭಯಭಕ್ತಿಯಿಂದ ಮಾಡ್ತಿರ್ತಾರೆ. ಹಾಗಾಗಿ ರಾಜ ಮತ್ತು ಅಲ್ಲಿಯ ಪ್ರಜೆಗಳ ನಡುವಿನ ಅವಿನಾಭಾವ ಸಂಬಂಧ ಯಾವ ರೀತಿ ಇರುತ್ತೆ ಅನ್ನೋದು ಗೊತ್ತಾಗುತ್ತೆ. ಇನ್ನೊಂದು ಪ್ರಸಂಗ ಹೇಳಬೇಕು ಅಂತ ಹೇಳಿದ್ರೆ, ಒಂದು ಸತಿ ರಾಜರು ಎಲ್ಲೋ ಹೋಗ್ಬಿಟ್ಟು ಹೊರಗಡೆಯಿಂದ ಬರ್ತಾ ಇರ್ತಾರೆ, ಅವ್ರ ಮನೆಗೆ ಬರ್ತಾ ಇರ್ತಾರೆ. ಸೊ ಮನೆ ಬರ್ತಾ ಇರಬೇಕಿದ್ರೆ ಆ ಕಡೆಯಿಂದ ಒಬ್ಬರು ದಿನಸಿ ವ್ಯಾಪಾರಿಗಳು ಅವರು ತುಂಬ ಹರ್ಷಚಿತ್ತಾಗಿ ಒಂದು ಬರ್ತಿರ್ತಾರೆ, ಜೊತೆಯಲ್ಲಿ ಒಂದು ಪ್ರಶಸ್ತಿಯನ್ನು ಇಟ್ಕೊಂಡು ಬರ್ತಿರ್ತಾರೆ. ಸೊ ರಾಜರು ನೋಡಿದ ತಕ್ಷಣ ನಮಸ್ಕಾರ ಅಂತ ಮಾಡ್ತಾರೆ. ನಮಸ್ಕಾರ ಅಂತ ಇವರು ಪ್ರತಿಯೊಂದು ನಮಸ್ಕಾರ ಮಾಡಿದ್ಮೇಲೆ ಏನು ಸಮಾಚಾರ ಇದು ಹೀಗೆ ಅಂತ ಹೇಳ್ತಾರೆ. ಸೊ ಅವಾಗ ಹೇಳ್ತಾರೆ, ಇಲ್ಲ ನಾನು 25 ವರ್ಷಗಳಿಂದ ನಾನು ಅರಮನೆಗೆ ನಾನು ದಿನಸಿನ ಕೊಡ್ತಾ ಇದ್ದೀನಿ. ಸೊ ಇದುವರೆಗೂ ಯಾವುದೇ ರೀತಿ ತಪ್ಪು ಮಾಡದಲೆ, ಯಾವುದೇ ರೀತಿ ಕೆಟ್ಟ ಪದಾರ್ಥ ಕೊಡೋದು ಒಳ್ಳೆಯ ಪದಾರ್ಥ ಕೊಟ್ಟಿದ್ದೀನಿ, ಯಾವುದೇ ರೀತಿ ಮೋಸ ಮಾಡಿಲ್ಲ. ಸೊ ಹಾಗಾಗಿ ನನಗೆ ಒಂದು ಪ್ರಶಸ್ತಿನೂ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಸೊ ರಾಜರಿಗೆ ತುಂಬ ಖುಷಿಯಾಗುತ್ತೆ. ಈಗಿನ ಕಾಲದಲ್ಲೂ ಇಷ್ಟೊಂದು ಪ್ರಾಮಾಣಿಕವಾದ ವ್ಯಾಪಾರಿಗಳು ಇದ್ದಾರಲ್ಲ, ಯಾಕೆಂದರೆ ವ್ಯಾಪಾರಂ ದ್ರೋಹ ಚಿಂತನಂ ಅಂತ ಹೇಳ್ತಾರೆ. ಅಂಥದ್ರಲ್ಲೂ ಅರಮನೆಗೆ ಕೊಡಬೇಕಿದ್ರೆ ಇನ್ನೂ ಜಾಸ್ತಿಯಾಗಿ ಮೋಸ ಮಾಡುವಂಥವ್ರು ಇರಬೇಕಿದ್ರೆ ಯಾವುದೇ ರೀತಿಯ ತಪ್ಪಿಲ್ಲದಲೇ ಶುದ್ಧವಾದ ಪದಾರ್ಥಗಳನ್ನ ಕೊಟ್ಟಿರೋದನ್ನು ಚೆನ್ನಾಗಾಗಲಿ ಅಂತ ಏನು ಮಾಡ್ತಾರೆ ಅಂದರೆ ರಾಜರು ತಾವು ಹಾಕ್ಕೊಂಡಿರುವಂಥ ಕನ್ನಡಕನ ತೆಗೆದು ಹಾಗೆ ಕೊಟ್ಬಿಡ್ತಾರೆ. ಸೊ ರಾಜರ ಕನ್ನಡಕ ಅಂತ ಹೇಳಿದ್ರೆ ಅದು ರೇಬಾನ್ ಕನ್ನಡಕ ಇರುತ್ತೆ, ಮತ್ತು ಅದೇನು ಗಾಜಿರುತ್ತಲ್ಲ ಸುತ್ತಮುತ್ತಲು ಅದನ್ನು ಚಿನ್ನದಿಂದ ಮಾಡ್ತಿರುತ್ತೆ. ಆ ರೀತಿಯಾದ ಕನ್ನಡಕನೇ ರಾಜರು ಅವರಿಗೆ ತನ್ನ ಕೂಲಿಂಗ್ ಗ್ಲಾಸ್ ಏನು ಹಾಕ್ಕೊಂಡಿರ್ತಾರಲ್ಲ, ಕೂಲಿಂಗ್ ಗ್ಲಾಸ್ ಅಂತ ನಾವು ನೋಡಿರ್ಬೋದು, ಜಯಚಾಮರಾಜನ ಒಡೆಯರು ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡಿರ್ತಾರೆ. ಆ ಕೂಲಿಂಗ್ ಗ್ಲಾಸ್ನ ರಾಜರು ಅದನ್ನು ಉಡುಗೊರೆಯಾಗಿ ಆ ವ್ಯಾಪಾರಿಗೆ ಕೊಡ್ತಾರೆ. ಸೊ ವ್ಯಾಪಾರಿ ಅದನ್ನು ತೊಗೊಂಡು ಹೋಗಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಬೇರೆಯವರೆಲ್ಲ ತೊಗೊಂಡು ರಾಜರು ಕೊಟ್ಟರು ಶೋಕಿ ಹಾಕ್ಕೊಂಡು ಮನೆಯಲ್ಲೆಲ್ಲ ಇಟ್ಕೊಳ್ತು ಅಂತ ಹೇಳಿದ್ರೆ ಆತ ಏನು ಮಾಡ್ತಾನೆ ಅಂದರು, ಇದು ರಾಜ ಕೊಟ್ಟಿದ್ದು ಅಂದರೆ ದೇವರು ಕೊಟ್ಟಿದ್ದಂಥ ಪ್ರಸಾದ ಅಂತ ಅಂದ್ಕೊಂಡು ಅದನ್ನು ತೊಗೊಂಡೋಗಿ ತನ್ನ ಮನೆಯ ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ತಾನೆ. ಇವತ್ತೂ ಸಹ ಅವ್ರ ಮನೆಗೆ ಹೋದರೆ ಅವರ ಮನೆಯ ದೇವರ ಮನೆಯಲ್ಲಿ ಆ ರಾಜರು ಕೊಟ್ಟಿದ್ದಂತಹ ಅದು ಕನ್ನಡಕ ಆಗಿದೆ. ನಾನು ಇಷ್ಟೊತ್ತರೆಗೂ ಏನು ಹೇಳಿದೆ, ಒಂದು 2-3 ಕಥೆಗಳು, ಅದು ಬರೀ ಒಂದು ಉದಾಹರಣೆಗಳಷ್ಟೇ. ಇಂತಹ ಅದ್ಭುತವಾದ ಕಥೆಗಳು, ಇಂತಹ ಅದ್ಭುತವಾದ ರೋಚಕವಾದ ಕಥೆಗಳನ್ನು ನೀವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಖಂಡಿತವಾಗಲೂ ನೀವು ನನ್ನ ಮಿತ್ರರಾದಂತಹ ಅಥವಾ ನಮ್ಮ ಹಿರಿಯರ ಪೂಜ್ಯರಾದಂತಹ ಶ್ರೀ ಅರಿನಳ್ಳಿ ಧರ್ಮೇಂದ್ರ ಕುಮಾರ್ ಅವರ ಮರೆತು ಹೋದ ಮೈಸೂರಿನ ಪುಟಗಳು ಈ ಪುಸ್ತಕ ಖಂಡಿತವಾಗಲೂ ಓದಲೇಬೇಕು. ಈ ಪುಸ್ತಕದಲ್ಲಿ ಏನಂತ ಹೇಳಿದ್ರೆ ಸುಮಾರು 100 ಪುಟಗಳಿರುವಂಥ ಈ ಪುಸ್ತಕದಲ್ಲಿ 50 ಸಣ್ಣ ಸಣ್ಣ ಕಥೆಗಳಿದೆ. ಸೊ ಈ ರೀತಿ ನಾನು ಹೇಳಿದ್ನಲ್ಲ, ಇದು ಮೊದಲು ತುಂಬ 3 ಕಥೆಗಳು ಹೇಳಿದೆ, ಅಂಥದ್ದು 50 ಕಥೆಗಳಿದೆ. ತುಂಬ ಅದ್ಭುತವಾಗಿದೆ ಕಥೆಗಳಿದೆ. ಇಲ್ಲಿ ಬಂದಿರುವಂಥ ಯಾವುದೇ ಆದ ಕಥೆಗಳು ನಿಮಗೆ ಹೊರಗಡೆ ಯಾವುದೇ ಪುಸ್ತಕಗಳಾಗಲಿ ಅಥವಾ ಯಾವುದೇ ಇತಿಹಾಸಕಾರರಾಗಲಿ ಮಾಡಿಲ್ಲ. ಯಾತಕ್ಕೆ ಹೀಗೆ ಧರ್ಮೇಂದ್ರ ಅವರು ಬರೆದರು ಅಂತ ಹೇಳಿದ್ರೆ, ಧರ್ಮೇಂದ್ರ ಅವರ ತಾತ ಮೈಸೂರು ಅರಮನೆಯಲ್ಲಿ ಡಾಕ್ಟ್ರಾಗಿರ್ತಾರೆ, ವೈದ್ಯರಾಗಿರ್ತಾರೆ. ಸೊ ಹಾಗಾಗಿ ಅಂತ ಹೇಳಿದ್ರೆ ಅವರು ಅರಮನೆಯ ಪಕ್ಕದಲ್ಲೇ ಅವರಿಗೆ ಮನೆಗಳನ್ನು ಕಟ್ಕೊಟ್ಟಿರ್ತಾರೆ ಅರಮನೆಯ ರಾಜರು. ಸೊ ರಾಜರು ಅರಮನೆ ಪಕ್ಕದಲ್ಲೇ ಮನೆ ಕಟ್ಕೊಡೋದ್ರಿಂದ ಅಲ್ಲೇ ಹುಟ್ಟಿ ಬೆಳೆದಂತಹ ಧರ್ಮೇಂದ್ರ ಅವರು ಆಟ ಪಾಠಗಳೆಲ್ಲ ನಡೆದಿದ್ದೇನೆ ಮೈಸೂರಿನ ಅರಮನೆಯಲ್ಲೇ. ಸೊ ಹಾಗಾಗಿ ಅರಮನೆಯ ಪ್ರತಿಯೊಂದು ಇಂಚಿಂಚು ಅವರಿಗೆ ಗೊತ್ತಿರುತ್ತೆ. ಸೊ ಅವರು ಮೂಲತಃ ಅವರು ಸಿವಿಲ್ ಇಂಜಿನಿಯರ್. ಸೊ ಸಿವಿಲ್ ಇಂಜಿನಿಯರ್ ಆಗಿ ತಮ್ಮ ಇಂಜಿನಿಯರಿಂಗ್ ಮುಗಿಸಿದ ಮೇಲೆ ಅವರು ಒಂದು ದುಬೈಲಿ ಸುಮಾರು ಒಂದು 10-15 ವರ್ಷಗಳ ಕಾಲ ಅಲ್ಲಿ ಕೆಲಸ ಮಾಡಿ ಬೆಂಗಳೂರಿಗೆ ಬರ್ತಾರೆ. ಪ್ರಸ್ತುತ ಬೆಂಗಳೂರಿನಲ್ಲಿ ಅವರು ಕಾಂಟ್ರಾಕ್ಟರ್ ವೃತ್ತಿ ಮಾಡ್ತಿದ್ದಾರೆ. ವೃತ್ತಿಯಲ್ಲಿ ಕಾಂಟ್ರಾಕ್ಟರ್ ಆದರೂ ಪ್ರವೃತ್ತಿಯಲ್ಲೂ ಇತಿಹಾಸ ತಜ್ಞರಾಗಿದ್ದಾರೆ. ಅವರೇನಂತ ಹೇಳಿದ್ರೆ, ಒಂದು ಸತಿ ಅವರು ಮೈಸೂರಿನಲ್ಲಿ ಇರಬೇಕಿದ್ರೆ ಏನೋ ಒಂದು ಮೈಸೂರು ಬಗ್ಗೆ ಒಂದು ವಿಷಯ ಬಂದಾಗ ಯಾರೊಬ್ಬರು ಹೇಳ್ತಾರೆ, ಸ್ವಲ್ಪ ತಪ್ಪಾಗಿ ಹೇಳಿರ್ತಾರೆ, ಹಾಗೆ ಅದನ್ನು ಸರಿಪಡಿಸ್ತಾರೆ. ಸೊ ಸರಿಪಡಿಸಿದ ಮೇಲೆ ಅವ್ರಿಗೆ ಅನ್ಸುತ್ತೆ ಅಂತ ಹೇಳಿದ್ರೆ, ಯಾತಕ್ಕೆ ನಾನು ನನ್ನೊಂದು ಪುಸ್ತಕಗಳನ್ನು ಬರೀಬಾರ್ದು, ಈ ರೀತಿ ನನಗೆ ಗೊತ್ತಿರೋದು ಅವ್ರ ತಂದೆಯಿಂದ ತಿಳ್ಕೊಂಡಿದ್ದು, ಅವ್ರ ಅಜ್ಜಿಯಿಂದ ತಿಳ್ಕೊಂಡಿದ್ದು, ಅವ್ರ ತಾಯಿಯಿಂದ ತಿಳ್ಕೊಂಡಿದ್ದು, ಈ ರೀತಿಯೆಲ್ಲ ಕಥೆಗಳಿದೆಯಲ್ಲ, ಮೈಸೂರಿನ ಬಗ್ಗೆ ರೋಚಕವಾದ ಕಥೆಗಳಿದೆಯಲ್ಲ, ಅದನ್ನೆಲ್ಲ ಸಂಗ್ರಹ ಯಾಕೆ ಮಾಡಬಾರ್ದು ಅದಕ್ಕೋಸ್ಕರ ಬಂದಂಥ ಪುಸ್ತಕನೇ ಇದು ಮರೆತು ಹೋದ ಮೈಸೂರಿನ ಇತಿಹಾಸದ ಪುಟಗಳು ಪುಸ್ತಕ. ಈ ಪುಸ್ತಕ ಏನಂತ ಹೇಳಿದ್ರೆ ಬೆಲೆದು ತುಂಬಾ ಕಡಿಮೆ ಇದೆ. ಸೊ ಪ್ರತಿಯೊಬ್ಬರು ಒಂದು ಮನೆಯಲ್ಲಿ ಇರಬೇಕಾದಂಥ ಪುಸ್ತಕ. ಮತ್ತೇನಂತ ಹೇಳಿದ್ರೆ ಈ ಪುಸ್ತಕನ ಆಬಾಲ ವೃದ್ಧರಾಗಿ ಎಲ್ಲರೂ ಓದುವಂಥ ಪುಸ್ತಕ ಇದೆ. ಸರಳವಾಗಿ ಸುಂದರವಾಗಿ ಬರೆದಿದ್ದಾರೆ. ಮತ್ತೇನಂತ ಹೇಳಿದ್ರೆ ಇದು ಪುಸ್ತಕ ಓದಿಸ್ಕೊಂಡು ಹೋಗುತ್ತೆ. ಸಾಮಾನ್ಯವಾಗಿ ಎಲ್ಲ ಪುಸ್ತಕಗಳಿಂದ ನಾವು ಓದಬೇಕು, ಆದರೆ ಇದು ಪುಸ್ತಕ ಓದಿಸ್ಕೊಂಡು ಹೋಗುತ್ತೆ. ಒಂದು ಸತಿ ಈ ಪುಸ್ತಕ ಹಿಡಿದ ಮೇಲೆ ಖಂಡಿತವಾಗ್ಲೂ ನಾನು ಹೇಳ್ತೀನಿ, ಇದನ್ನು
ಪೂರ್ತಿ ಮುಗಿಸ್ದಲೇ ಯಾರೂ ಇಟ್ಟಿಲ್ಲ. ಸೊ ಆ ರೀತಿಯಾದಂಥ ಪುಸ್ತಕ, ದಯವಿಟ್ಟು ಈ ಪುಸ್ತಕನ ಓದಿ. ಇದರಲ್ಲಿ ಇನ್ನೂ ಒಂದು ಸಂತೋಷವಾದ, ಖುಷಿ ಪಡುವಂಥ ಒಂದು ವಿಷಯ ಅಂತ ಹೇಳಿದ್ರೆ, ಈ ಪುಸ್ತಕ ಬಂದು ಸುಮಾರು 2-2.5 ವರ್ಷ ಆಯಿತು. ಈಗ ಇದರ ಭಾಗ 2 ಸಹ ಬರ್ತಾ ಇದೆ. ಸೊ ಭಾಗ 2 ಆಗಲೇ ಇವಾಗ ಅಚ್ಚಿಗೆ ಹೋಗಿದೆ. ಸೊ ಅಚ್ಚಿಗೆ ಹೋಗಿ ಬಂದಮೇಲೆ ನಾನು ಸಹ ನಿಮ್ಮಂತೆಯೇ ಈ ಭಾಗ 2ರ ಪುಸ್ತಕಕ್ಕೆ ಕಾಯ್ತಾ ಇದ್ದೀನಿ. ನೀವು ಸಹ ಕಾಯ್ತಾ ಇದ್ದೀರಲ್ವಾ ಅಂತ ತಿಳ್ಕೊಳ್ತಾ ಭಾವಿಸ್ತಾ ನನ್ನ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ನನಗೆ ಅನುವು ಮಾಡಿಕೊಟ್ಟಂಥ ಸುಕೃತಿ ಪುಸ್ತಕದವರೆಗೂ, ಸುಕೃತಿ ಪುಸ್ತಕದ ಪರಿಚಯದವರೆಗೂ, ಅದೇ ರೀತಿ ಈ ಪುಸ್ತಕದ ಪರಿಚಯ ಮಾಡಿಕೊಡ್ತೀನಿ, ನಿಮ್ಮ ಪುಸ್ತಕನ ಪರಿಚಯ ಮಾಡಿಕೊಡ್ತೀನಿ ಅಂತ ಧರ್ಮೇಂದ್ರ ಅವ್ರಿಗೆ ಹೇಳಿದಾಗ ಅವರು ಸಹ ಸಂತೋಷದಿಂದ ಒಪ್ಕೊಂಡ್ರು. ಸೊ ಇವರಿಬ್ಬರಿಗೂ ನಾನು ಹೃತ್ಪೂರ್ವಕವಾದ ನಮಸ್ಕಾರಗಳನ್ನು ಹೇಳ್ತೀನಿ. ಮತ್ತೆ ಭಾಗ 2ಕ್ಕೋಸ್ಕರ ಕಾಯ್ತಾ ಇದ್ದೀನಿ. ನಮಸ್ಕಾರ. ಏನಂತೀರಿ?